ವಿದ್ಯಾರ್ಥಿಗಳೇ, 3.1 ಸೆಕೆಂಡ್ ಮೇನ್ ಕ್ವಶನ್. ಅದರಲ್ಲಿ ಏನ್ ಕೊಟ್ಟಿದ್ದಾರೆ? A1/A2, B1/B2, C1/C2 ಅನುಪಾತವನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಏನ್ ಕೊಟ್ಟರೆ ಪ್ರತಿನಿಧಿಸುವ ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸ್ತಾವೋ ಅಥವಾ ಸಮಾಂತರ ಆದವು ಅಥವಾ ಐಕ್ಯಗೊಂಡವು ಅನ್ನೋದು ನಾವೀಗ ಕಂಡುಹಿಡಿಯಬೇಕು. ಇದು ಬಹಳ ಸಿಂಪಲ್. ಒಂದೇ ಒಂದು ಸ್ಟೆಪ್ ಮಾಡ್ತೀವಿ, ಉಳಿಕೆ ಸ್ಟೆಪ್ಸ್ ನೀವ ಮಾಡ್ಬಿಡ್ಬೋದು. ಅಷ್ಟೊಂದು ಬಹಳ ಏನೈತಿ ಈಸಿ ಇದೆ, ಹೌದಾ? ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನೋಡ್ರಿ, ಇಕ್ವೇಶನ್ ಬರ್ಕೋರಿ. 5x minus 4y plus 8 is equal to 0. 7x plus 6y minus 9 is equal to 0. ಏನು ಕೊಟ್ಟಿದ್ದಾರೆ ಅಲ್ವಾ? ನಾ ಏನ್ ಹೇಳ್ತೀನಿ ಈಗ, ಇಕ್ವೇಶನ್ 1, ಇಕ್ವೇಶನ್ 2 ತಗೊಳ್ಳೋದ ಹಿಂಗ ಮಾಡ್ಬೇಕಾ? ತಪ್ಪು. ಇದನ್ನ ಆದೇಶ ವಿಧಾನದೆಲ್ಲ ಮಾಡೋಣ. ಸ್ಟಾರ್ಟ್. ವಿದ್ಯಾರ್ಥಿಗಳೇ, ಎರಡು ಸಮೀಕರಣಗಳು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಬರ್ತೀರಿ? ಫಸ್ಟ್ ಸ್ಟೆಪ್ ಏನ್ ಬರ್ಬೇಕು? ಸಮೀಕರಣಗಳನ್ನು A1x plus B1y plus C1 is equal to 0. A2x plus B2y plus C2 is equal to 0 ಗೆ ಹೋಲಿಸಿದಾಗ ಏನ್ ಮಾಡ್ತಾ ಇದ್ದೀವಿ ನಾವು? A1x plus B1y plus C1 is equal to 0. A2x plus B2y plus C2 is equal to 0. ಇದಕ್ಕೆ ನಾವೇನ್ ಮಾಡ್ಬೇಕು? ಹೋಲಿಸ್ಬೇಕು. ಸೊ ಇಲ್ಲಿ ನೋಡ್ರಿ, A1x plus B1y plus C1 ಅಂತ ತಗೊಂಡಾಗ A1 is equal to ಎಷ್ಟು ಬಂತು? 5. B1 is equal to ಎಷ್ಟು ಬಂತು? -4. ನೋಡಿ, -4 ಇದೆ. C1 is equal to ಎಷ್ಟು ಬಂತು? 8 ಬಂತು. ಹಂಗ ಇದು ನೋಡ್ರಿ, ಇದೇನಕ್ಕೈತಿ? A2x plus B2y plus C2 ಬರ್ತದೆ. A2 is equal to ಎಷ್ಟಾಯ್ತು? 7 ಆಯ್ತು. B2 is equal to ಎಷ್ಟಾಯ್ತು? 6 ಆಯ್ತು. C2 is equal to ಎಷ್ಟಾಯ್ತು? -9 ಆಯ್ತು ಅಲ್ವಾ? ಇದನ್ನ ಇದಕ್ಕೆ ಹೋಲಿಕೆ ಮಾಡಿದೆ, ಇದನ್ನ ಇದಕ್ಕೆ ಹೋಲಿಕೆ ಮಾಡಿದೆ. ಬಟ್ ಇದು ಬರೆಯೋದಿರುತ್ತಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಬರೆದಿದ್ದೆ. ಇದನ್ನ ಏನ್ ಮಾಡ್ಬಿಡ್ತೀನಿ? ಅಳಿಸ್ಬಿಡ್ತೀನಿ. ಆಯ್ತಾ? ಸೊ ಇಲ್ಲಿ therefore A1/A2 is equal to 5/7. A1/A2 is equal to 5/7. B1/B2 is equal to -4/6. ಅಂದ್ರೆ 2 2 4, 2 3 6, -2/3. C1/C2 is equal to 8/-9. ಇದೇನಾಗೈತಿ? -8/9. ಇದು ನೋಡಿ, ಇವೆರಡು ಸೇಮ್ ಇದಾವ. A1/A2 ಮತ್ತೆ C1/B2 ಸೇಮ್ ಇದಾವ? ಇಲ್ಲ. therefore ಏನ್ ಬರ್ತೀರಿ? A1/A2 is not equal to B1/B2. A1/A2 is not equal to B1/B2. ವಿದ್ಯಾರ್ಥಿಗಳೇ, ಈಗ ನಾವು ಈ ಚಾಪ್ಟರ್ಗಿಂತ ಬಿಫೋರ್ ನಾನು ಒಂದು ಕೋಷ್ಟಕ ಹಾಕಿದ್ದೆ. ಆ ಕೋಷ್ಟಕದಲ್ಲಿ ಫಸ್ಟ್ ಏನ್ ಮಾಡಿದ್ವಿ? ಒಂದು ಡಯಾಗ್ರಾಮ್ ಕೊಟ್ಟಿದ್ದೆ. ಆಮೇಲೆ A1/A2 is not equal to B1/B2 ಬಂದಾಗ ಅದು ಸಮಾಂತರ ಇತ್ತು, ಏನಿರ್ತಿತ್ತು? ಇಲ್ಲಿ ಕೊಟ್ಟಿದ್ದು ಕ್ವಶನ್ ಕೇಳ್ತಾವ. ಅವ್ರ ಕೇಳಿದ್ದು ಒಂದೇ ಬಿಂದುವಿನಲ್ಲಿ ಛೇದಿಸ್ತಾವೋ, ಸಮಾಂತರ ಆಯ್ತು ಅಥವಾ ಐಕ್ಯಗೊಂಡಿತ್ತು ಅಂತ ಕೇಳಿ. ಹೌದಾ? A1/A2 is not equal to B1/B2 ಬಂದಾಗ ಇದೇನೈತಿ? ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರೀಬೇಕು. ಯಾವುದು? ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ. ಕೊಟ್ಟಿರತಕ್ಕಂತ ಸಮೀಕರಣಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ. ಇಷ್ಟು ಬರ್ಬಿಟ್ರೆ ಮುಗಿತು ಅಲ್ವಾ? ಗುಡ್, ಥ್ಯಾಂಕ್ ಯು. 9x plus 3y plus 12 is equal to 0. 18x plus 6y plus 24 is equal to 0. ಸೊ ಎರಡು ಸಮೀಕರಣ ಕೊಟ್ಟರು, ಕರೆಕ್ಟಾ? ಇಲ್ಲಿ ಏನ್ ಮಾಡ್ತೀರಿ ಈಗ? ಮತ್ತೆ ಯಾವ ಸಮೀಕರಣಗಳನ್ನು ನೋಡಿ. A1x plus B1y plus C1 is equal to 0. A2x plus
b2y plus c2 is equal to 0 ಗೆ ಹೋಲಿಸಿದಾಗ ಇದಕ್ಕೆ ನಾವು ಸಮೀಕರಣ ಎರಡು ಹೋಲಿಸ್ತೇವೆ. ಸೊ ನೋಡ್ರಿ, a1 is equal to 9, b1 is equal to 3, c1 is equal to 12, a2 is equal to 18, b2 is equal to 6, c2 is equal to 24. Therefore, ಇಲ್ಲಿ ನೋಡ್ರಿ, a1 by a2 is equal to 9/18 ಆಯ್ತು. 9/18. ಸೊ 9 ಒಂದ್ಲೆ 9 ಎರಡ್ಲೆ, ಸೊ 1/2 ಆಯ್ತು. b1 by b2 is equal to 3/6. b1 by b2 is equal to 3/6. 3 ಒಂದ್ಲೆ 3 ಎರಡ್ಲೆ ಎಷ್ಟಾಯ್ತು? 1/2. ಓಕೆ. c1 by c2 is equal to 12/24. This is equal to 1/2. Therefore, a1 by a2 is equal to b1 by b2 is equal to c1 by c2. a1 by a2 is equal to b1 by b2 is equal to c1 by c2. ಇದು ಬಂದಾಗ ಏನಾಗುತ್ತೆ? ಆಯ್ಕೆಗೊಂಡಿರುತ್ತೈತಿ. ಆಯ್ಕೆಗೊಂಡಿವೆ, ಇಷ್ಟ ಮುಗಿಯುತ್ತೆ ಅಲ್ವಾ? ಥ್ಯಾಂಕ್ ಯು. ಬರ್ಕೋದು 6x minus 3y plus 10 is equal to 0. 2x minus y plus 9 is equal to 0. ಆಯ್ತಾ? ಇಲ್ಲಿ ಏನ್ ಬರುತ್ತೆ ನೋಡೋಣ. ಮತ್ತೆ ಬರಿತೀರಾ ಏನಂತ ಹೇಳಿ? ಸಮೀಕರಣಗಳನ್ನ a1x plus b1y plus c1 is equal to 0, a2x plus b2y plus c2 is equal to 0 ಗೆ ಹೋಲಿಸಿದಾಗ ಸೊ ಹೋಲಿಸಿದಾಗ ಇರುತ್ತೆ ನೋಡ್ರಿ. ಮತ್ತೆ a1 is equal to 6, b1 is equal to ನೋಡ್ರಿ -3 ಐತಿ. b1 is equal to -3, c1 is equal to 10, a2 is equal to 2, b2 is equal to -1, c2 is equal to 9. a1 is equal to 6, a1 b1 c1 a2 b2 c2. ಇಲ್ಲಿ y ದ ಸಹಗುಣಕ ಏನಿಲ್ಲ, ನಾವೇನ್ ತಗೋಬೇಕು? 1 ಅಂತ ತಗೋಬೇಕು ಅಲ್ವಾ? ಅದ್ನ ತೊಗೊಂಡಿದ್ವಿ ನಾವು, ಬೇರೆ ಏನಿಲ್ಲ. ಸೊ ಈಗ ನೋಡ್ರಿ, a1 by a2 is equal to 6/2. 6/2 ಅಂದ್ರೆ 2 1s 2 3s 2 ಒಂದ್ಲೆ 2 ಮೂರ್ಲೆ ಆನ್ಸರ್ ಎಷ್ಟು ಬಂತು? 3. b1 by b2 is equal to -3 divided by -1. ಮೈನಸ್ ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನ್ ಬಂತು? 3. c1 by c2 is equal to 10/9. ಇದನ್ನ ಏನು ಮಾಡಕ್ ಬರಲ್ಲ, ಅಷ್ಟೇ ಇಲ್ಲಿ. ಸೊ therefore a1 by a2 is equal to b1 by b2 is not equal to c1 by c2. a1 by a2 is equal to b1 by b2 is equal to c1 by c2. ನಾಟ್ ಈಕ್ವಲ್ ಟು ಅಂತ ಬಂದಿತ್ತು ನೋಡ್ರಿ, ಇಲ್ಲಿ ಅದು ಸಮವಲ್ಲ. ಹಾಗಾದ್ರೆ therefore ಇದು ಏನಾಗಿದೆ? ಹಾ, ವೆರಿ ಗುಡ್, ಕರೆಕ್ಟ್ ಆಗಿದೆ. ಏನದು? ಸಮಾಂತರವಾಗಿದೆ. ಏನಾಗಿದೆ? ಸಮಾಂತರವಾಗಿದೆ. ಎಷ್ಟು ಪಾಯಿಂಟ್ ಕ್ಲಿಯರ್? ವೆರಿ ಗುಡ್, ಥ್ಯಾಂಕ್ ಯು. a1 by a2 is b1 by b2 c1 by c2 ಅನುಪಾತಗಳನ್ನ ಹೋಲಿಸುವ ಮೂಲಕ ಏನ್ ಬರಬೇಕು? ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ, ಅಸ್ಥಿರವಾಗಿವೆ ಅಂತ ಹೇಳ್ತಾರ ಅವರು. ಓಕೆ, ಸ್ಥಿರವಾಗಿಯೋ ಅಥವಾ ಅಸ್ಥಿರವಾಗಿಯೋ. ಸೊ ಇಲ್ಲಿ ನಾನು ನಿಮಗ ಪಾಯಿಂಟ್ ನ ಕ್ಲಿಯರ್ ಮಾಡ್ತೀನಿ. ನಾ ಇಲ್ಲಿ ಬರ್ಬಿಟ್ಟೆ ನಿಮ್ಗೆ. ಏನಪ್ಪಾ? a1 by a2 is not equal to b1 by b2 ಬಂತಂದ್ರೆ ಇದೇನಾಗುತ್ತಾ? ಸ್ಥಿರವಾಗುತ್ತಾ? a1 by a2 is equal to b1 by b2 is equal to c1 by c2 ಅಂತಂದ್ರೆ
ಅವಲಂಬಿತ ಸ್ಥಿರ ಆಕೈತಿ. ಹಾಗೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಇದೆ ಅಲ್ವಾ. ಇದೇನಾಗುತ್ತಾ ಅಸ್ಥಿರ ಆಕೈತಿ. ಆದ್ರೆ ಸ್ಥಿರ ಯಾವಾಗಿರ್ತೈತಿ, ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಸ್ಥಿರವಾಗಿರ್ತೈತಿ. ಅವಲಂಬಿತ ಸ್ಥಿರ ಯಾವಾಗಿರ್ತೈತಿ, ಇದು A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಬಂದ್ರೆ ಐಕ್ಯಗೊಂಡೈತಲ್ಲ. ಸೊ ಐಕ್ಯಗೊಂಡಾಗ ಏನಕ್ಕೈತೆ ಅದು ಅವಲಂಬಿತ ಸ್ಥಿರ ಆಗಿರ್ತೈತಿ. ಬಟ್ ಇದು ಸಮಾಂತರ ಇದ್ದಾಗ ಸ್ಥಿರ ಆಗಿರಲ್ಲ. ಅದು ಪೂರ್ತಿ ಐಕ್ಯಗೊಂಡಿದ ಮೇಲೆ ಸ್ಥಿರ ಆಗುತ್ತೆ, ಸಮಾಂತರವಿದ್ದಾಗ ಅಸ್ಥಿರ ಆಕೈತಿ. ಆಮೇಲೆ ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಏನಕ್ಕೈತಿ ಸ್ಥಿರವಾಗಿರ್ತೈತಿ. ಆಯ್ತಾ, ಇದನ್ನ ಇಟ್ಕೊಂಡು ಈ ಸಮಸ್ಯೆ ಮಾಡೋಣ ಈಗ. ಸೊ ಫಸ್ಟ್ ಒನ್ ಏನ್ ಹೇಳ್ತೈತಿ, 3x plus 2y is equal to 5, 2x minus 3y is equal to 7. ಆಯ್ತಾ, ಇಲ್ಲಿ ಮತ್ತೆ ಏನ್ ಬರ್ತೀರಿ, ಸಮೀಕರಣಗಳನ್ನ A1x plus B1y plus C1 is equal to 0, A2x plus B2y plus C2 is equal to 0 ಗೆ ಹೋಲಿಸಿದಾಗ ಸೊ ನೋಡ್ರಿ, A1 ಏನ್ ಬಂತು ಈಗ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. A1 is equal to 3, B1 is equal to 2, C1 is equal to -5 ತಗೋಬೇಕು. ಯಾಕ ಈಗ ಏನಕ್ಕೆ ನೋಡ್ರಿ, ಇಲ್ಲಿ 3x plus 2y minus 5 is equal to 0 ಬರೀತಿ. ಕರೆಕ್ಟ್, ಈ +5 ಈ ಸೈಡ್ ಬಂದಾಗ ಏನಕ್ಕೈತಿ -5 ಐತಿ. ನೋಡ್ರಿ, A1x plus B1y plus C1 is equal to 0 ರೂಪದಾಗ ಬಂತ. ಹಾಗಾದ್ರೆ ಇದು ಏನಕ್ಕೈತಿ ನೋಡ್ರಿ, 2x minus 3y minus 7 is equal to 0. ಸೊ ನಾ ಇಲ್ಲಿ C is equal to ಏನ್ ತೊಗೊಂಡಿದ್ದೀನಿ -5. C is equal to ಏನು ಬಂತು -5. ಓಕೆನಾ. ಹಾಗಾದ್ರೆ A2 is equal to ಏನು 2, B2 is equal to -3, C2 is equal to -7. Therefore, A1/A2 is equal to 3/2. A1/A2 is equal to 3/2 ಬಂತು. B1/B2 is equal to 2/-3. This is equal to -2/3. 2/-3 ಅಂದ್ರು ಒಂದೇ, -2/3 ಅಂದ್ರು ಒಂದೇ ಇರುತ್ತೆ ಅಲ್ವಾ. ಆಮೇಲೆ C1/C2 is equal to ಏನಾಯ್ತು -5/-7. ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 5/7. ಮೈನಸ್ ಏನೈತಿ ಇಲ್ಲಿ ಕ್ಯಾನ್ಸಲ್ ಆಯ್ತು. Therefore, A1/A2 is not equal to B1/B2. ಏನ್ರಿ ಸರ, ಇಲ್ಲಿ 3/2 ಬಂದೈತಿ, ಇಲ್ಲಿ ಏನೈತಿ 2/3 ಬಂದೈತಿ ಅಲ್ರಿ. ಸೊ ಇಲ್ಲಿ 3/2 ಇಲ್ಲಿ 2/3 ಅಂದ್ರೆ 3/2 ಐತಿ, 2/3 ಐತಿ ಅಂದ್ರೆ ಅದು ಯಾವಾಗ್ಲೂ ಈಕ್ವಲ್ ಆಗಕ ಚಾನ್ಸ್ ಇಲ್ಲ ಅಲ್ವಾ. ಸೊ A1/A2 is not equal to B1/B2 ಬಂತು. ಹಾಗಾದ್ರೆ ಇದೇನಾಗುತ್ತೆ ನೋಡ್ರಿ, ಇಲ್ಲಿ A1/A2 is not equal to B1/B2 ಬಂದಾಗ ಏನಾಯ್ತು ಸ್ಥಿರವಾಯ್ತು. ಸೊ ಇದೇನಾಗೈತಿ ರೇಖಾತ್ಮಕ ಸಮೀಕರಣ ಜೋಡಿಗಳು ಏನಾಗಿವೆ ಸ್ಥಿರವಾಗಿವೆ. ಮಾಡ್ಬೋದಲ್ಲ, ವೆರಿ ಈಸಿ. ನೀವು ಶಾನೆ ಅದೇರಿ. ಏನ್ ಗೊತ್ತಾ, ಸ್ವಲ್ಪ ಟ್ರಿಕ್ಸ್ ಇರ್ಬೇಕು. ನಾ ಎಲ್ಲಾ ಕಡೆ ಥರ್ಡ್ ಮೇನು, ಸೆಕೆಂಡ್ ಮೇನು, ಫೋರ್ತ್ ಮೇನು ಎರಡು ಇವ್ ಮೂರು ಏನೈತಲ್ಲ ಇವು ಸೇಮ್ ಬರ್ತಾವ. ಏನ್ ಬರ್ತಾವ ಸೇಮ್ ಬರ್ತಾವ. ಬಟ್ ಇದು ಒಂದ ಲೈನ್ ಚೇಂಜ್ ಆಕೈತಿ ಯಾವಾಗ್ಲೂ, ಉಳ್ಕಿದ ಸ್ಟೆಪ್ಸ್ ಎಲ್ಲ ಸೇಮ್ ಬರ್ತಾವ. ಓಕೆ, ಸೊ ಎರಡನೇದ್ ನೋಡ್ರಿ, 2x minus 3y is equal to 8, 4x minus 6y is equal to 9. ನೋಡ್ರಿ, ಇದನ್ನ ಏನ್ ಬರ್ಕೊಂತೀವಿ ನೀವು, 2x minus 3y minus 8 is equal to 0, 4x minus 6y minus 9 is equal to 0 ಬರೀರಿ. ಸೊ ಸಮೀಕರಣಗಳನ್ನ A1x plus B1y plus 7 is equal to ಮತ್ತು A2x plus B2y plus C2 is equal to 0 ಗೆ ಹೋಲಿಸಿದಾಗ ಅಂತ ಬರ್ರಿ. ಹೋಲಿಸಿ ನೋಡ್ರಿ, ಇದಕ್ ನೋಡ್ರಿ, A1 is equal to ಏನ್ ಬಂತು 2 ಬಂತು, B1 is equal to -3 ಬಂತು, C1 is equal to ಏನ್ ಬಂತು -8 ಬಂತು, A2 is equal to ಎಷ್ಟು ಬಂತು 4, B2 is equal to -6, C2 is equal to -9 ಬಂತು. Therefore,
A1/A2 ಈಸ್ ಈಕ್ವಲ್ ಟು 2/4 ಅಂದ್ರೆ 2 2 ಎಷ್ಟಾಯ್ತು 1/2 ಆಯ್ತು. B1/B2 ಈಸ್ ಈಕ್ವಲ್ ಟು ನೋಡಿ -3/-6 -3 / -6 ಮೈನಸ್ ಕ್ಯಾನ್ಸಲ್ 3 3 ಎಷ್ಟಾಯ್ತು 1/2. C1/C2 ಈಸ್ ಈಕ್ವಲ್ ಟು -8/-9. ಸೊ ಮೈನಸ್ ಗೆಟ್ ಕ್ಯಾನ್ಸಲ್ 8/9 ಬಂತು. ಸೊ A1/A2 ಈಸ್ ಈಕ್ವಲ್ ಟು B1/B2 ನೋಡಿ A1/A2 ಈಸ್ ಈಕ್ವಲ್ ಟು B1/2 1/2 1/2 ಬಂದಿತ್ತು ಅಲ್ವಾ. ಈಸ್ ನಾಟ್ ಈಕ್ವಲ್ ಟು C1/C2 ಇದಕ್ಕೇನೈತಿ ನಾಟ್ ಈಕ್ವಲ್ ಐತಿ. ಸೊ ಇದು ಬಂತಲ್ಲ ಅಸ್ಥಿರ ಬಂತು. ದೇರ್ಫೋರ್ ಇವು ಸಮಾಂತರ ಇರ್ತಾವ ರೇಖೆಗಳು. ಸಮಾಂತರ ರೇಖೆಗಳು ಯಾವಾಗ್ಲೂ ಏನಿರ್ತಾವ ಅಸ್ಥಿರ ಇರ್ತಾವ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿವೆ ಅಂತ ಬರೀಬೇಕು. ಆಯ್ತಲ್ಲ ಇಷ್ಟಪ್ಪ. ವೆರಿ ಗುಡ್. ಥರ್ಡ್ ಒನ್ 3/2x ಪ್ಲಸ್ 5/3y ಈಸ್ ಈಕ್ವಲ್ ಟು 7. ಫಸ್ಟ್ ಇಂದ ಸುಲಭ ರೂಪಕ್ಕೆ ತಂದ್ಬಿಡೋಣ. ಫಸ್ಟ್ ಸಮೀಕರಣ ಇವೆರಡೂ ಏನೈತಿ ಲಸ ತೆಗೆದ್ಬಿಟ್ಟು ಎಷ್ಟಾಯ್ತು ಲಸ 6 ಆಯ್ತು. ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ತೀರಾ, ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತಾರೆ ಅಲ್ವಾ. ಸೊ 3 9 x ಪ್ಲಸ್ 5 10y ಈಸ್ ಈಕ್ವಲ್ ಟು 7. ಸೊ 9x ಪ್ಲಸ್ 10y ಈಸ್ ಈಕ್ವಲ್ ಟು 7 ಇಂಟು 6. 6 ಇತ್ತ ಬಂದಾಗ ಏನಿತ್ತು ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯ್ತು. ಸೊ 9x ಪ್ಲಸ್ 10y ಈಸ್ ಈಕ್ವಲ್ ಟು ಇದೆಷ್ಟಾಯ್ತು 42 ಆಯ್ತಾ. ಈಗ ನೆಕ್ಸ್ಟ್ ಒನ್ ಏನೈತಿ 9x. ಸೊ ಇದನ್ನ ಏನ್ ಬರ್ಕೊಂಡ್ಬಿಡ್ರಿ 9x ಪ್ಲಸ್ 10y ಮೈನಸ್ 42 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 9x ಮೈನಸ್ 10y ಈಸ್ ಈಕ್ವಲ್ ಟು 14 ಐತಿ. ಸೊ 9x ಮೈನಸ್ 10y ಮೈನಸ್ 14 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಮಗೆ ಎರಡು ಸಮೀಕರಣ ಸಿಕ್ಕು. ಏನಪ್ಪಾ 9x ಪ್ಲಸ್ 10y ಮೈನಸ್ 42 ಈಸ್ ಈಕ್ವಲ್ ಟು 0. 9x ಮೈನಸ್ 10y ಮೈನಸ್ 14 ಈಸ್ ಈಕ್ವಲ್ ಟು 0. ಎರಡು ಸಮೀಕರಣ ಸಿಕ್ಕು ಅಲ್ವಾ. ಈಗ ನೋಡ್ರಿ ಮತ್ತೆ ಏನ್ ಬಿಟ್ಟಿದೆ ಏನು ಸಮೀಕರಣಗಳನ್ನ ಅಲ್ವಾ. ಸಮೀಕರಣಗಳನ್ನು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಗೆ ಹೋಲಿಸಿದಾಗ ಅಲ್ವಾ. ಸೊ a1 ಏನಿದೆ a1 ಈಸ್ ಈಕ್ವಲ್ ಟು 9, b1 ಈಸ್ ಈಕ್ವಲ್ ಟು 10, c1 ಈಸ್ ಈಕ್ವಲ್ ಟು ಮೈನಸ್ 42. a2 ಈಸ್ ಈಕ್ವಲ್ ಟು 9, b2 ಈಸ್ ಈಕ್ವಲ್ ಟು ಮೈನಸ್ 10, c2 ಈಸ್ ಈಕ್ವಲ್ ಟು ಮೈನಸ್ 14. therefore a1/a2 ಈಸ್ ಈಕ್ವಲ್ ಟು 9/9 ಈಸ್ ಈಕ್ವಲ್ ಟು 1. ಎಷ್ಟಾಯ್ತು 1. b1/b2 ಈಸ್ ಈಕ್ವಲ್ ಟು 10/-10 ಎರಡು ಕ್ಯಾನ್ಸಲ್ ಆಯ್ತು. ಏನಾಯ್ತು ಮೈನಸ್ 1 ಬಂತು. ನೋಡಿ ಇಲ್ಲೇ ಡಿಫ್ರೆನ್ಸ್ ಬಂದ್ಬಿಡ್ತಲ್ಲ. C1/C2 ಮಾಡ್ಬಿಡೋಣ ಬಿಡಿ, ಅದಕ್ಕೇನೈತಿ. ಸೊ C1/C2 ಈಸ್ ಈಕ್ವಲ್ ಟು ಮೈನಸ್ 42 ಮೈನಸ್ 14. 4 14 3 ಈ ಮೈನಸ್ ಮೈನಸ್ ಕ್ಯಾನ್ಸಲ್ 3 ಬಂತು. therefore a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಬಂತು. a1/a2 ನೋಡಿ ಇದು 1 ಐತಿ, ಇಲ್ಲಿ ಮೈನಸ್ 1 ಐತಿ. 1 ಮತ್ತು ಮೈನಸ್ 1 ಡಿಫ್ರೆನ್ಸ್ ಐತಲ್ಲ. ಸೊ therefore a1/a2 ಇಸ್ ನಾಟ್ ಈಕ್ವಲ್ ಟು b1/b2. ನೋಡಿ ಏನ್ ಬಂತು ಸ್ಥಿರ ಬಂತು. ಸ್ಥಿರವಾಗಿವೆ ಅಲ್ವಾ. ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಅವರು 3/2x ಪ್ಲಸ್ 5/3y ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಅದಕ್ಕೆ ನಾವ್ ಏನ್ ಮಾಡಿದ್ವಿ 3 ಮತ್ತು 2 ಲಸ ತೆಗೆದ್ವಿ 6 ಆಯ್ತು. ಇದಕ್ಕೆ 3 ಇಂದ ಗುಣಾಕಾರ ಮಾಡಿದ್ವಿ
ಇದಕ್ಕ 2ರಿಂದ ಗುಣಾಕಾರ ಮಾಡ್ರಿ. 3 ಮೂರ್ಲಿ 9, 5 2ಲಿ 10, 10y. ಈ ಡಿವೈಡೆಡ್ ಬೈ 6 ಐತಲ್ಲ, ಈ ಸೈಡ್ ಹೋದ ಏನಾಯ್ತು ಗುಣಾಕಾರ ಆಯ್ತು. 6 7 42. ಈ 42 ಈ ಸೈಡ್ ಬಂದ್ರೆ ಮೈನಸ್ ಆಯ್ತು. ಸೊ 9x + 10y - 42 = 0, 1 ಆಯ್ತು. ಇಲ್ಲಿ ಇನ್ನೊಂದು ಸಮೀಕರಣ ಕೊಟ್ಟಾರ ಅವರು, 9x - 10y = 14 ಅಂತ ಹೇಳಿ. ಸೊ 9x - 10y ಇಲ್ಲೇ ಇಟ್ಕೊಂಡೇವಿ, ಪ್ಲಸ್ 14 ಈ ಸೈಡ್ ಬಂದ ಏನಾಯ್ತು -14 = 0. ಸೊ ನಮಗೆ ಇಲ್ಲಿ 2 ಇಕ್ವೇಶನ್ ಸಿಕ್ತು. ಒಂದ್ ಯಾವ ಇಕ್ವೇಶನ್ ಸಿಕ್ತು, ಒಂದ್ ಇದು ಸಿಕ್ತು, ಆಮೇಲೆ ಒಂದು ಇದು ಸಿಕ್ತು. ಇವನ್ ತಗೊಂಡೋಗಿ ನಾವೇನ್ ಮಾಡಿದ್ವಿ, ಈಗ ಹೋಲಿಕೆ ಮಾಡಿದ್ವಿ. ಎದಕ್ ಹೋಲಿಕೆ ಮಾಡಿದ್ವಿ? a1x + b1y + c1 = 0, a2x + b2y + c2 = 0. ಸೇಮ್ ಅಲ್ಲ ಇದು. ಮತ್ತೆ a1 = 9, b1 c1, a2 b2 c2 ಅದನ್ನ ಬರ್ಕೊಂಡಿರಿ. ಅದು ಬರ್ಕೊಂಡ್ಮೇಲೆ a1/a2 = ಏನ್ ಬಂತು 9/9. ಅದು ಇವೆರಡು ಕ್ಯಾನ್ಸಲ್ ಆಯ್ತು. 9 1 9 ಎಷ್ಟಾಯ್ತು 1 ಆಯ್ತು. b1/b2 ಏನ್ ಬಂತು 10/10 -80, ಸೊ -1 ಬಂತು. c1/c2 ಏನ್ ಬಂತು 42/14. ಇದು ಆಕ್ಚುಲಿ ಮಾಡೋದು ಜರುರತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ಗೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟಿತ್ತು ಅಲ್ಲ. ಅದು ಇರ್ಲಿ ಮಾಡ್ಬಿಡೋಣ ಅಂತೇಳಿ 42 14 1 14 14 3 42 42 ಬಂತು. ಸರ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಆಸ್ ಇಟ್ ಇಸ್. ಸೊ a1/a2 is not equal to b1/b2. ಹಾಗಾದ್ರೆ ಇದು ಬಂದಾಗ ಏನಾಗುತ್ತೆ, ಸ್ಥಿರ ಜೋಡಿ ಆಕೈತಿ. ಅಂದ್ರೆ ಇದು ಏನಕ್ಕೈತಿ, ಒಂದೇ ಬಿಂದುವಿನಲ್ಲಿ ಛೇದಿಸ್ತೈತಿ ಅಲ್ವಾ. 5x - 3y = 11. ಇದನ್ನ ಏನ್ ಬರ್ಕೊಂತೀರಾ, 5x - 3y - 11 = 0, -10x + 6y = -22, -10x + 6y - 22 = 0. ಇಲ್ಲಿ ನೋಡಿ ಮತ್ತೇನ್ ಮಾಡ್ತೀರಾ, ಸಮೀಕರಣಗಳನ್ನ a1x + b1y + c1 = 0, a2x + b2y + c2 = 0 ಗೆ ಹೋಲಿಸಿದಾಗ ಸೊ ನೋಡಿ a1 = 5, b1 = -3, c1 = -11, a2 = -10, b2 = 6, c2 = -22. Therefore a1/a2 = 5/-10 ಐತಿ ಅಲ್ವಾ. 5 1 5 2, this is equal to -1/2. b1/b2 = -3/6, 3 1 3 2, this is equal to -1/2. c1/c2 = -11/22, 11 1 11 2, this is equal to ಏನಾಯ್ತು -1/2. ಈಗ ನೋಡಿ, ಈಗ therefore ಎಲ್ಲ ಸೇಮ್ ಬಂದಾವ್ ಅಲ್ವಾ. -1/2 -1/2 -1/2 ಏನಾಯ್ತು, a1/a2 = b1/b2 = c1/c2. ಹಿಂಗ್ ಬಂದಾಗ ಏನು, a1/a2 = b1/b2 = c1/c2 ಬಂದಾಗ ಇವು ಆಯ್ಕೆ ಗೊತ್ತಾವಲ್ಲ, ಆಯ್ಕೆ ಕೊಟ್ಟಾಗ ಏನಾಗುತ್ತೆ, ಅವಲಂಬಿತ ಸ್ಥಿರ ಬರುತ್ತೆ. ಅವಲಂಬಿತ ಸ್ಥಿರವಾಗಿವೆ. ಬಹಳ ಸಿಂಪಲ್, ಬರ್ಕೊಡಿ. ಫಿಫ್ತ್ ಒನ್, 4/3x + 2y = 8, 2x + 3y = 12. ಸೊ ಇದನ್ನೇನ್ ಮಾಡಿ, LCM ತೆಗೆದ್ರಿ, ಲಸ ತೆಗಿರಿ. ಇದು 3 ಆಯ್ತು, ಇದಕ್ಕೆ 1ರಿಂದ ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ತಾರೆ ಅಲ್ವಾ. ಸೊ 4 1 4, x 2 4y = 8. ಸೊ 4x + 4y = 8 × 3. ಈ ಭಾಗಾಕಾರ ಇದ್ದಿದ್ದು ಈ ಸೈಡ್ ಏನಾಗುತ್ತಾ, ಗುಣಾಕಾರಕ್ಕೆ. ಸೊ 4x + 4y = 8 3 ಎಷ್ಟು, ಹಾ
ಹೇಳ್ರಿ 8 ಮೊದಲು ಎಷ್ಟು 24. ಈಗ ಏನ್ ಬರ್ಕೊಂತೀರಾ 4x ಪ್ಲಸ್ 4y ಇಸ್ ಈಕ್ವಲ್ ಮೈನಸ್ 24 ಈಸ್ ಈಕ್ವಲ್ ಟು 0 ಪ್ಲಸ್ 24 ಈ ಸೈಡ್ ಬಂದಾಗ ಏನಾಯ್ತು ಮೈನಸ್ 24 ಆಯ್ತು. ಇದನ್ನ ನೋಡ್ರಿ 2x ಪ್ಲಸ್ 3y ಮೈನಸ್ 12 ಈಸ್ ಈಕ್ವಲ್ ಟು 0. ನಾ ಅದನ್ನ ಏನ್ ಬರ್ಕೊಂತೀನಿ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಇಲ್ಲಿ ಬರ್ಕೊಂಡ್ಬಿಡ್ತೀನಿ 2x ಪ್ಲಸ್ 3y ಮೈನಸ್ 12 ಈಸ್ ಈಕ್ವಲ್ ಟು 0. ಓಕೆ, ಇದನ್ನ ಇಲ್ಲಿ ಬರ್ಕೊಂಡಿನಿ, ಬೇರೆ ಏನು ಚೇಂಜಸ್ ಮಾಡಿಲ್ಲ. ಈಗೇನ್ ಬರೀತೀರಾ ಸಮೀಕರಣ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಗೆ ಹೋಲಿಸಿದಾಗ ಸೊ ನೋಡ್ರಿ a1 ಈಸ್ ಈಕ್ವಲ್ ಟು 4, b1 ಈಸ್ ಈಕ್ವಲ್ ಟು 4, c1 ಈಸ್ ಈಕ್ವಲ್ ಟು ಮೈನಸ್ 24, a2 ಈಸ್ ಈಕ್ವಲ್ ಟು 2, b2 ಈಸ್ ಈಕ್ವಲ್ ಟು 3, c2 ಈಸ್ ಈಕ್ವಲ್ ಟು ಮೈನಸ್ 12. Therefore